ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಇನ್ಮುಂದೆ ಪರ್ಮಿಷನ್ ಇಲ್ಲದೆ ನಿಮ್ಮ ಫೋಟೋ ಯಾರಾದರೂ ಪೋಸ್ಟ್ ಮಾಡಿದ್ರೆ FIR ದಾಖಲು. ಅನುಮತಿ ಇಲ್ಲದೆ ಖಾಸಗಿ ಫೋಟೋ ಹಾಗೆ ವಿಡಿಯೋ ಹಂಚಿಕೊಂಡ್ರೆ FIR ಕಡ್ಡಾಯ. ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಹೊಸ ಆದೇಶ. ಒಬ್ಬ ವ್ಯಕ್ತಿಯ ಅನುಮತಿ ಇಲ್ಲದೆ ಆತನ ಅಥವಾ ಆಕೆಯ ಖಾಸಗಿ ಮತ್ತು ಆಪ್ತ ಚಿತ್ರಗಳನ್ನ ಹಾಗೆ ವಿಡಿಯೋಗಳನ್ನ ಪ್ರಕಟಿಸುವುದು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರ ಮಾಡೋ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಪೊಲೀಸ್ ಇಲಾಖೆಯು ಅತ್ಯಂತ ಮಹತ್ವದ ಮತ್ತು ಕಟ್ಟುನಿಟ್ಟಿನ ಮಾರ್ಗಸೂಚಿಯನ್ನು ಹೊರಡಿಸಿದೆ. ನೋಡಿ, ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು DG ಮತ್ತು IGP ಆದ ಡಾಕ್ಟರ್ MA ಸಲೀಂ ಅವರು ಈ ಕುರಿತು ಹೊರಡಿಸಿದ್ದು, ಇನ್ಮುಂದೆ ಇಂತಹ ದೂರುಗಳನ್ನ ದಾಖಲಿಸಿಕೊಳ್ಳುವುದಕ್ಕೆ ನಿರಾಕರಿಸುವ ಅಥವಾ ವಿಳಂಬ ಮಾಡುವ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ ಅಂತಲೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೆಲವೊಮ್ಮೆ ಸಂತ್ರಸ್ತರು ಮೊದಲಿಗೆ ಆ ಚಿತ್ರ ಅಥವಾ ವಿಡಿಯೋಗಳನ್ನ ಚಿತ್ರೀಕರಿಸುವುದಕ್ಕೆ ಒಪ್ಪಿಗೆ ನೀಡಿದ್ರು ಅನ್ನುವ ಕಾರಣದ ಆಧಾರದ ಮೇಲೆ ಪೊಲೀಸರು ದೂರನ್ನ ಸ್ವೀಕರಿಸ್ತಾ ಇಲ್ಲ ಅನ್ನೋದು ಇಲಾಖೆಯ ಗಮನಕ್ಕೆ ಬಂದಿದೆ. ಆದರೆ ಕಾನೂನಿನ ಪ್ರಕಾರ ಚಿತ್ರೀಕರಣಕ್ಕೆ ನೀಡಿದ ಒಪ್ಪಿಗೆಗೂ ಮುನ್ನ ಅದನ್ನ ಇತರರಿಗೆ ಹಂಚಿಕೆ ಅಥವಾ ಪ್ರಸಾರ ಮಾಡೋದಕ್ಕೆ ನೀಡುವ ಒಪ್ಪಿಗೆಗೂ ವ್ಯತ್ಯಾಸ ಇದೆ. ಮೊದಲನೇದಕ್ಕೆ ಒಪ್ಪಿಗೆ ಇದ್ರೆ ನಂತರದ ಹಂಚಿಕೆ ಒಪ್ಪಿಗೆ ಇಲ್ಲದೆ ಇದ್ರೆ ಅದು ಸಂಜ್ಞೆಯ ಅಪರಾಧ ಆಗುತ್ತೆ. ಇನ್ನು ಭಾರತೀಯ ನ್ಯಾಯ ಸಂಹಿತೆ ಅಂದ್ರೆ BNS ಕಾಯ್ದೆ ಅಡಿಯಲ್ಲಿ 2023ರ ಸೆಕ್ಷನ್ 77 ಮಹಿಳೆಯೊಬ್ಬರು ಖಾಸಗಿ ಕ್ರಿಯೆಯಲ್ಲಿ ತೊಡಗಿರುವಾಗ ಅವಳನ್ನ ನೋಡೋದು, ಚಿತ್ರೀಕರಿಸುವುದು ಅಥವಾ ಪ್ರಸಾರ ಮಾಡೋದು ಅಪರಾಧ. ಮೊದಲ ಅಪರಾಧಕ್ಕೆ 1 ರಿಂದ 3 ವರ್ಷಗಳವರೆಗೆ ಮತ್ತು ಎರಡನೇ ಬಾರಿ ಇಂತಹ ಕೃತ್ಯ ಎಸಗಿದ್ರೆ 3 ವರ್ಷದಿಂದ 7 ವರ್ಷಗಳವರೆಗೆ ಕಾರಾಗೃಹ ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗುತ್ತೆ. ನೋಡಿ, IT ಕಾಯ್ದೆ 2000ರ ಸೆಕ್ಷನ್ 66 ಅಂದ್ರೆ ಏನಿದೆಯಲ್ಲ, ವೈಲೇಷನ್ ಆಫ್ ಪ್ರೈವೇಸಿ, ಅನುಮತಿ ಇಲ್ಲದೆ ಖಾಸಗಿ ಅಂಗಗಳ ಚಿತ್ರವನ್ನ ಸೆರೆ ಹಿಡಿಯೋದು ಅಥವಾ ಪ್ರಸಾರ ಮಾಡೋದು ಅಪರಾಧ ಆಗಿದ್ದು ಗರಿಷ್ಠ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ 2 ಲಕ್ಷದವರೆಗೆ ದಂಡವನ್ನ ವಿಧಿಸೋದಾಗುತ್ತೆ. ಇನ್ನು ಎಲೆಕ್ಟ್ರಾನಿಕ್ ರೂಪದಲ್ಲಿ ಅಶ್ಲೀಲ ಅಥವಾ ಲೈಂಗಿಕವಾಗಿ ಸ್ಪಷ್ಟ ಆಗಿರುವ ವಿಷಯಗಳನ್ನ ಪ್ರಕಟ ಮಾಡಿದ್ರೆ 3 ರಿಂದ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು 5 ರಿಂದ 10 ಲಕ್ಷ ರೂಪಾಯಿಗಳವರೆಗೆ ಭಾರಿ ದಂಡವನ್ನ ವಿಧಿಸಲಾಗುತ್ತೆ. ಇನ್ನು ಅನುಮತಿ ಇಲ್ಲದೆ ಖಾಸಗಿ ಚಿತ್ರಗಳ ಪ್ರಸಾರ, ಬ್ಲಾಕ್ ಮೇಲ್ ವಿಡಿಯೋಗಳು, ಸೆಕ್ಸಾರ್ಷನ್, ರಿವೆಂಜ್, ಫೋರ್ನೋಗ್ರಫಿ ಮುಂತಾದ ಪ್ರಕರಣಗಳ ಕುರಿತು ದೂರು ಬಂದ ತಕ್ಷಣ ಪೊಲೀಸರು ಕಡ್ಡಾಯವಾಗಿ FIR ಅನ್ನ ದಾಖಲಿಸಿಕೊಳ್ಬೇಕು. ಸಂತ್ರಸ್ತರು ಮೊದಲು ಚಿತ್ರೀಕರಣಕ್ಕೆ ಒಪ್ಪಿಗೆ ನೀಡಿದ್ರು ಅನ್ನುವ ಕಾರಣಕ್ಕೆ ಯಾವುದೇ ಕಾರಣಕ್ಕೂ FIR ನೋಂದಣಿಯನ್ನ ನಿರಾಕರಿಸೋ ಹಾಗಿಲ್ಲ ಅಥವಾ ಮುಂದೂಡಬಾರದು. ಅಪರಾಧವು ಪೊಲೀಸ್ ಠಾಣೆಯ ಸ್ಥಳೀಯ ವ್ಯಾಪ್ತಿಯ ಹೊರಗೆ ನಡೆದಿದ್ರೂ ಕೂಡ 0 FIR ದಾಖಲಿಸಿ ತಕ್ಷಣ ಸಂಬಂಧಪಟ್ಟ ಠಾಣೆಗೆ ವರ್ಗಾವಣೆ ಮಾಡಬೇಕು. ಅಲ್ಲದೇ ಇದ್ರೆ IT ಕಾಯ್ದೆ ಮತ್ತು ನಿಯಮಗಳ ಅನ್ವಯ ಸಂಬಂಧಿತ ಸಾಮಾಜಿಕ ಜಾಲತಾಣ ಅಥವಾ ಇಂಟರ್ನೆಟ್ ಸಂಸ್ಥೆಗಳಿಗೆ ತಕ್ಷಣವೇ ನೋಟಿಸ್ ಅನ್ನ ನೀಡಿ ಆಕ್ಷೇಪಾರ್ಹ ಕಂಟೆಂಟ್ ಅನ್ನ ಅಂತರ್ಜಾಲದಿಂದ ತೆಗೆದು ಹಾಕೋದಕ್ಕೆ ತ್ವರಿತ ಕ್ರಮವನ್ನ ಕೈಗೊಳ್ಳಬೇಕು. ಹಾಗೆ ಡಿಜಿಟಲ್ ಸಾಕ್ಷ್ಯಗಳನ್ನ ಕಾನೂನುಬದ್ಧವಾಗಿ ಸಂರಕ್ಷಿಸಬೇಕು. ಇನ್ನು ನೋಡಿ, ಸಂತ್ರಸ್ತರ ಗುರುತನ್ನ ಅತ್ಯಂತ ಗೌಪ್ಯವಾಗಿ ಇಡಬೇಕು. ದೂರುದಾರರನ್ನ ಸೂಕ್ತವಾಗಿ ನಡೆಸಿಕೊಳ್ಬೇಕು ಮತ್ತು ಅವರಿಗೆ ಅವಮಾನ ಆಗದಂತೆ ವರ್ತನೆ ಮಾಡಬೇಕು. ಸಾಧ್ಯವಿದ್ದಲ್ಲಿ ಮಹಿಳಾ ಸಂತ್ರಸ್ತೆಯ ದೂರನ್ನ ಮಹಿಳಾ ಪೊಲೀಸ್ ಅಧಿಕಾರಿಯಿಂದಲೇ ದಾಖಲಿಸಿಕೊಳ್ಳಬೇಕು. ತಾಂತ್ರಿಕ ತನಿಖೆಗಾಗಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಅಥವಾ CID ಸೈಬರ್ ವಿಭಾಗದಿಂದ ಸಮನ್ವಯ ಸಾಧಿಸಬೇಕು. ಇನ್ನು ರಾಜ್ಯದ ಪ್ರತಿಯೊಂದು ಪೊಲೀಸ್ ಠಾಣೆಯು ಈ ನಿರ್ದೇಶನಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಮತ್ತು ಇದರಲ್ಲಿ ಯಾವುದೇ ಲೋಪ ಕಂಡು ಬಂದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ಶಿಸ್ತು ಕ್ರಮವನ್ನು ಜರುಗಿಸಲಾಗುವುದು ಅಂತ ಪೊಲೀಸ್ ಮಹಾನಿರ್ದೇಶಕರು ರಾಜ್ಯದ ಎಲ್ಲಾ ಪೊಲೀಸ್ ಆಯುಕ್ತರು, ವಲಯ IGP ಹಾಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ SP ಕಟ್ಟುನಿಟ್ಟಿನ ಆದೇಶವನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಇನ್ನು ಮುಂದೆ ಯಾರೇ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು, ಅಣ್ಣ ತಮ್ಮ, ಒಟ್ಟೆವರ್, ನಿಮಗೆ ಯಾರಾದ್ರೂ ಕೆಡಕನ್ನ ಬಯಸ್ತಾ ಇದ್ದಾರೆ ಅಥವಾ ನಿಮ್ಮನ್ನ ನೋಡಿ ಅವರಿಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಸೊ ಹಾಗಾಗಿ ನಿಮ್ಮ ಪ್ರೈವೇಟ್ ವಿಡಿಯೋಸ್ಗಳು ಅಥವಾ ಫೋಟೋಸ್ಗಳನ್ನ ಎಲ್ಲಂದ್ರೆ ಅಲ್ಲಿ ಶೇರ್ ಮಾಡೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಇನ್ನು ಯಾವ್ಯಾವ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅಂಥವರಿಗೆ ಇನ್ನು ಮುಂದೆ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ರಾಜ್ಯ ಸರ್ಕಾರ ಮಹತ್ವದ ಸೂಚನೆಯನ್ನ ನೀಡಿರುವಂತದ್ದು. ಇನ್ನು ಮುಂದೆ ಪರ್ಮಿಷನ್ ಇಲ್ಲದೆ ಯಾರ ಫೋಟೋಗಳನ್ನು ಕೂಡ ಅಥವಾ ಯಾರ ವಿಡಿಯೋಗಳನ್ನು ಕೂಡ ಶೇರ್ ಮಾಡೋ ಹಾಗಿಲ್ಲ ಅಷ್ಟೇ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.